ಕೃಷ್ಣರಾಜಪೇಟೆ ತಾಲೂಕಿನ ಭಾರತೀಪುರ ಕೊಪ್ಪಲು ಗ್ರಾಮದಲ್ಲಿ ಶ್ರೀ ಸಿದ್ಧಿವಿನಾಯಕನ ನೂತನ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಸಮಾಜ ಸೇವಕ ಹಾಗೂ ಉದ್ಯಮಿಗಳಾದ ಮೊಟ್ಟೆ ಮಂಜು ಶ್ರೀ ಗಣಪತಿ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುವುದಲ್ಲದೆ ಕೈಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಹೊಂದಬಹುದಾಗಿದೆ. ಆದ್ದರಿಂದ ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ, ನೀತಿ, ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿಯೇ ಸಾಗಿ ಗುರಿಯನ್ನು ಮುಟ್ಟಿ ಯಶಸ್ಸನ್ನು ಗಳಿಸೋಣ ಎಂದು ಮೊಟ್ಟೆ ಮಂಜು ಹೇಳಿದರು. ಕೃಷ್ಣರಾಜಪೇಟೆ ತಾಲೂಕು ರೋಟರಿ ಕ್ಲಬ್ ಅಧ್ಯಕ್ಷ ಮಲ್ಲಿಕಾರ್ಜುನ ಮಾತನಾಡಿ, ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ದೇವಾಲಯಗಳ ಸಂರಕ್ಷಣೆಯು ನಾಗರಿಕ ಸಮಾಜದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಈ ದಿಕ್ಕಿನಲ್ಲಿ ಭಾರತೀಪುರ ಕೊಪ್ಪಲು ಗ್ರಾಮಸ್ಥರು ಶ್ರೀ ಗಣಪತಿ ದೇವಾಲಯ ಜೀರ್ಣೋದ್ಧಾರ ಮಾಡಿ ನೂತನವಾಗಿ ಶ್ರೀ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದರು. ಶ್ರೀ ಗಣೇಶ ವಿಗ್ರಹದ ದಾನಿಗಳಾದ ಸುವರ್ಣ ನಾರಾಯಣಗೌಡ, ದೊಡ್ಡ ಪುಟ್ಟೇಗೌಡ, ಕುಮಾರ್, ಬಲರಾಮ್, ಹರೀಶ್, ಕೃಷ್ಣ, ಎಪಿಎಂಸಿ ಮಾಜಿ ಅಧ್ಯಕ್ಷ ಚಂದ್ರು, ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗರಾಜ್, ಹಿರಿಯ ಉಪಾಧ್ಯಕ್ಷ ಭಾರತೀಪುರ ಡಾಕ್ಟರ್ ಪುಟ್ಟಣ್ಣ, ಎಸ್ ಗೌಡ, ಪ್ರಥಮ ದರ್ಜೆ ಗುತ್ತಿಗೆದಾರ ಮಂಜುನಾಥ್, ಭಾರತೀಪುರ ಕ್ರಾಸ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಬೇರ, ಮಾಜಿ ಅಧ್ಯಕ್ಷೆ ಶಶಿಕಲಾ ಕುಮಾರ್, ರುಕ್ಮಿಣಿ ನಾಗೇಶ್, ಶಶಿಕಲಾ ದೇವರಾಜು, ಸುಜುಕಿ ಶೋರೂಮ್ ಮಾಲೀಕರಾದ ಮಂಜುನಾಥ್, ಭಾರತೀಪುರ ಮಾಸ್ಟರ್ ನಂಜಪ್ಪ, ಬಸವೇಗೌಡ, ಜೆಸಿಬಿ ಪ್ರದೀಪ್, ಕೊರಟಿಗೆರೆ ಮೋಹನ್, ಯಲದಹಳ್ಳಿ ಜಯರಾಮ್, ಕೊರಟಿಗೆರೆ ಮೋಹನ್, ಗಂಗನಹಳ್ಳಿ ಕೆಂಪರಾಜು, ಬಾಳೆಕೆರೆ ಮಂಜೇಗೌಡ ಸೇರಿದಂತೆ ಸಾವಿರಾರು ಜನರು ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠಯ್ಯ, ಕೃಷ್ಣರಾಜಪೇಟೆ, ಮಂಡ್ಯ. ನೂತನವಾಗಿ ಸ್ಥಾಪನೆಗೊಂಡಿರುವ ಮಹಾಗಣಪತಿಯ ಕಾರ್ಯಕ್ರಮಗಳು ಈಗ ಸಂಪನ್ನವಾಗಿದೆ. ಗ್ರಾಮಸ್ಥರಿಗೆ ಎಲ್ಲರಿಗೂ ಸನ್ಮಂಗಳವಾಗಲಿ ಎಂದು ಭಗವಂತನ ಪೂರ್ವಕವಾಗಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಭಾರತೀಪುರದ ಕೊಪ್ಪಲಿನಲ್ಲಿ ನೂತನವಾಗಿ ಗಣಪತಿ ದೇವಸ್ಥಾನವನ್ನು ಇವತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಎಲ್ಲರೂ ಇದಕ್ಕೆ ಗ್ರಾಮಸ್ಥರೆಲ್ಲರೂ ಸೇರಿ ಇದಕ್ಕೆ ಒಂದು ಸಹಾಯವನ್ನು ಮಾಡಿ ಈ ಒಂದು ನೂತನ ದೇವಾಲಯವನ್ನು ಇವತ್ತು ಉದ್ಘಾಟನೆ ಆಗಿದೆ. ಎಲ್ಲರೂ ಸಹಕಾರದಿಂದ ಇದಾಗಿದೆ. ಭಾರತೀಪುರ ಗ್ರಾಮಸ್ಥರು, ಭಾರತೀಪುರ ಕೊಪ್ಪಲಿನವರು ಇದಕ್ಕೆ ಹೆಚ್ಚಿಗೆ ಜಾಸ್ತಿ ಶ್ರಮಪಟ್ಟು ಇದಕ್ಕೆ ಒಂದು ಜವಾಬ್ದಾರಿ ತಗೊಂಡು ಇವತ್ತು ಈ ಕೆಲಸವನ್ನು, ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಭಾರತೀಪುರ ಗ್ರಾಮಸ್ಥರೆಲ್ಲರೂ, ಎಲ್ಲ ಮುಖಂಡರುಗಳು, ಪಂಚಾಯಿತಿಯವರು, ನಮ್ಮ ಗ್ರಾಮದ ಮುಖಂಡರುಗಳು, ಹಿರಿಯವರು, ಕಿರಿಯವರು ಎಲ್ಲರೂ ಸೇರಿ ಇದಕ್ಕೆ ಒಂದು ಸಹಕಾರವನ್ನು ಕೊಟ್ಟು ಎಲ್ಲರೂ ಇವತ್ತು ಈ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಆಗಿದೆ. ಇದಕ್ಕೆ ಗ್ರಾಮಸ್ಥರು ಎಲ್ಲರೂ ಹಾಗೂ ಹೊರಗಡೆಯವರು ಸಹ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಭಗವಂತನ ಆಶೀರ್ವಾದವನ್ನು ಪಡಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಗಣೇಶನಲ್ಲಿ ಯಾವುದೂ ದೇವಾಲಯ ಇರಲಿಲ್ಲ. ಇವತ್ತು ಹೊಸದಾಗಿ ನೂತನ ಗಣೇಶನ ಇಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದೆ. ಹೊಸದಾಗಿ ಇಲ್ಲಿ ಯಾವುದು ದೇವಾಲಯ ಇರಲಿಲ್ಲ, ಹೊಸದಾಗಿ ಆಗಿರೋದಂಥದ್ದು ಇವತ್ತು ಉದ್ಘಾಟನೆ ಆಗಿದೆ. ಈ ಹೊಸ ಊರವೆಲ್ಲ ಸೇರಿ ಮಾಡಿದ್ದಾರೆ. ಸೇರಿ ಬಡಾವಣೆಯಾಗಿ ಊರಿದ್ದು ಈ ಭಾರತೀಪುರ ಕೊಪ್ಪಲಿನವರು ಜಾಸ್ತಿ ಇದಕ್ಕೆ ಒಂದು ಜವಾಬ್ದಾರಿಯನ್ನು ತಗೊಂಡು ಮಾಡಿದ್ದಾರೆ. ನಾರಾಯಣಗೌಡ ವಿಗ್ರಹ ಸ್ವಂತ ತಂದು ಕೊಟ್ಟಿದ್ದಾರೆ. ಭಾರತೀಪುರ ಕೊಪ್ಪಲು ಈ ಶ್ರೀ ಗಣಪತಿ ದೇವಸ್ಥಾನದ ಮೂರ್ತಿ ಶಂಕುಸ್ಥಾಪನೆಯನ್ನು ದಿನಾಂಕ 14, 15, 16, 3 ದಿವಸಗಳಿಂದ ಹಮ್ಮಿಕೊಂಡಿದ್ದು, ಇದರ ಶಂಕುಸ್ಥಾಪನೆಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ಮುಖಂಡರುಗಳು, ಎಲ್ಲ ರಾಜಕೀಯ ವ್ಯಕ್ತಿಗಳು ಅಲ್ಪ ಸ್ವಲ್ಪ ತಮ್ಮ ಕಾಣಿಕೆಯನ್ನು ಕೊಟ್ಟು ಈ ದೇವರ ಕೃಪೆಗೆ ಪಾತ್ರರಾಗಿದ್ದರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನನ್ನ ಗ್ರಾಮಸ್ಥರಿಂದ ಹೃತ್ಪೂರ್ವಕ ವಂದನೆಗಳು. ಹಾಗೂ ಈ ದಿನ ಕೊನೆ ದಿವಸವಾಗಿದ್ದು ಸಾಯಂಕಾಲದವರೆಗೆ 10 ಗಂಟೆವರೆಗೆ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಎಲ್ಲರೂ ಬಂದು ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಒಂದು ಹುಮ್ಮಸ್ಸು ಕೊಡಬೇಕು. ಹಾಗೂ ಪ್ರತಿದಿನ ಬೆಳಿಗ್ಗೆ ತಿಂಡಿ ಹಾಗೂ ರಾತ್ರಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇವತ್ತು ಕೊನೆ ದಿವಸವಾಗಿರೋದ್ರಿಂದ ಇನ್ನೂ ಅದ್ಧೂರಿಯಾಗಿ ಅನ್ನ ಸಂತರ್ಪಣೆ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲರೂ ಬಂದು ಅವರಿಗೆ ಒಂದು ಹುಮ್ಮಸ್ಸು ಕೊಟ್ಟು ಪರಿಚಯಿಸಿ ತಮ್ಮ ದೇವರ ಪ್ರಾರ್ಥನೆಗೆ ಸಹಭಾಗಿಗಳಾಗಬೇಕಾಗಿ ತಮ್ಮಲ್ಲಿ
ಪುನಃ ಒಂದು ಸಾರಿ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.